ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಐಪಿಎಲ್ ನ ಹಾಲಿ ಆವೃತ್ತಿಯಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನಕ್ಕೆ ಕುಸಿದ ಬೆನ್ನಲ್ಲೇ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕತ್ವದಿಂದ ಈಗ ರಿಷಬ್ ಪಂತ್ ಹೊರೆ ನಡೆದಿದ್ದಾರೆ. 27 ಕೋಟಿಗೆ ಆ ಫ್ರಾಂಚೈಸಿ ಪಂತ್ ಅವ್ರನ್ನ ತೆಗೆದುಕೊಂಡಿದ್ರು. ಸೊ ಈಗ ಅವರ ಮನವಿಯನ್ನು ಆಡಳಿತ ಮಂಡಳಿ ಪುರಸ್ಕರಿಸಿದೆ. ಮತ್ತೊಂದು ಕಡೆ ಮೇಜರ್ ಬೆಳವಣಿಗೆ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲೂ ಕೂಡ ಈಗ ಭಾರಿ ಬದಲಾವಣೆ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್ ಹಾಗೂ ಸಹ ಆಟಗಾರರೊಂದಿಗೆ ಸಂಬಂಧ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ನಾಯಕ ಹಾರ್ದಿಕ್ ಪಾಂಡ್ಯ ತಂಡವನ್ನು ತೊರೆಯಲು ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋದು. ಹಾರ್ದಿಕ್ ನಾಯಕತ್ವದಲ್ಲಿ ಮುಂಬೈ ಈ ಬಾರಿಯೂ ಕೂಡ ಹೀನಾಯ ಪ್ರದರ್ಶನ ನೀಡಿ ಟೂರ್ನಿಯಿಂದ ಹೊರಬಿದ್ದಿದೆ. ಸೊ ಹಂಗಾಗಿ ಫ್ರಾಂಚೈಸಿ ಈಗ ಬದಲಾವಣೆಯನ್ನು ನೋಡ್ತಾ ಇದೆ. ಸೊ ಮುಂದಿನ ನಾಯಕನನ್ನು ಆರಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಹಿರಿಯ ಆಟಗಾರ ರೋಹಿತ್ ಶರ್ಮಾ ಅವರಿಗೆ ವಹಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಹಂಗಾಗಿ ಎರಡು ತಂಡದಲ್ಲಿ ಎರಡೂ ಸೀಸನಲ್ಲೂ ಕೂಡ ಕಳಪೆ ಪ್ರದರ್ಶನ ಆಗಿತ್ತು. ಲಕ್ನೋ ಸೂಪರ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್. 27 ಕೋಟಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಪರವಾಗಿ ಆಡ್ತಾ ಇರುವಂಥ ರಿಷಬ್ ಪಂತ್ ಕಡೆಯಿಂದ ನಿರೀಕ್ಷೆ ಮಾಡುವಷ್ಟು ಪ್ರದರ್ಶನ ಬರಲಿಲ್ಲ. ನಾಯಕತ್ವವು ಕೂಡ ಸರಿ ಇರಲಿಲ್ಲ. ಅಟ್ಲೀಸ್ಟ್ ನೀವು ಫಾರ್ಮಲ್ ಇಲ್ಲ ಅಂತ ಬಂದಾಗ ನಿಮ್ಮ ನಾಯಕತ್ವ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಕೂಡ ಆಗಲಿಲ್ಲ. ಹಾರ್ದಿಕ್ ಪಾಂಡ್ಯವು ಕೂಡ ಸೇಮ್, ಅವರ ವೈಯಕ್ತಿಕವಾಗಿ ರನ್ನು ಕೂಡ ಬರಲಿಲ್ಲ, ಸರಿಯಾದ ರೀತಿಯ ನಾಯಕತ್ವ ಕೂಡ ಇಲ್ಲ. ಸೊ ಹಂಗಾಗಿ ಎರಡೂ ಟೀಮ್ ಬಾಟಮಲ್ಲಿಯೇ ಇದೆ. ಸೊ ಈ ಬಾರಿ ಈಗಾಗಲೇ ಟೂರ್ನಿಯಿಂದ ಔಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಫ್ರಾಂಚೈಸಿಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳು. ಹಾರ್ದಿಕ್ ಪಾಂಡ್ಯ ನೋಡಿ, ಗುಜರಾತಲ್ಲಿದ್ದರು ಹಾರ್ದಿಕ್, ಅದಾದ ನಂತರ ಮುಂಬೈಗೆ ಟ್ರೇಡ್ ಆದರು. ಈಗ ಮತ್ತೆ ಬೇರೆ ಟೀಮ್ಗೆ CSKಗೆ ಹೋಗ್ತಾರೆ ಅಂತ ಸುದ್ದಿ. ಬಟ್ ಗೊತ್ತಿಲ್ಲ CSK ಅವರು ಅಲ್ಲಿ ಟ್ರೇಡ್ ಮಾಡ್ತಾರಾ ಅಥವಾ ಗುಜರಾತ್ಗೆ ವಾಪಸ್ ಬರ್ತಾರಾ, ಅದೆಲ್ಲವೂ ಕೂಡ ಕುತೂಹಲ ಇದೆ. ಯಾಕಂದರೆ ಬಿಗ್ ಅಮೌಂಟ್ಗೆ ಹೋಗಿರೋದು ಇಬ್ಬರು ಕೂಡ. 27 ಕೋಟಿ 15 ಕೋಟಿ ಮೇಲೇ ಹಾರ್ದಿಕ್ ಪಾಂಡ್ಯ ಹೋಗಿರೋದು. ಸೊ ಬಿಗ್ ಅಮೌಂಟ್ ಅದು. ಸೊ ಹಂಗಾಗಿ ಈಗ ಅವರು ಹರಾಜಿಗೆ ಬಂದರೂ ಕೂಡ, ಮೆಗಾ ಆಕ್ಷನಲ್ಲಿ ಬಂದರೂ ಕೂಡ ಅಷ್ಟೊಂದು ದುಡ್ಡಿಗೇನು ಹೋಗಲ್ಲ. ಹಬ್ಬ ಅಂದರೆ ಒಂದು 5 ರಿಂದ 6 ಕೋಟಿ ಇಬ್ಬರು ಅಷ್ಟೇ, ಅಷ್ಟೊಂದು ವ್ಯಾಲ್ಯೂ ಏನಿಲ್ಲ. ಯಾಕಂದರೆ ಇಬ್ಬರು ಫಾರ್ಮಲ್ ಇಲ್ಲ. ಸೊ ಹಂಗಾಗಿ ಅವ್ರನ್ನ ಕೈ ಬಿಡೋದು ಸೂಕ್ತ ಅಂತ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂಥ ನಿರ್ಧಾರ.